ಚೆನ್ನಾಗಿದೆ. ಡಿಶುಮ್ ಡಿಶುಮ್ ಮಾಡು ನೋಡಪ್ಪ, ಡಿಶುಮ್ ಡಿಶುಮ್. ಕೃಷ್ಣ ಮಾಡು. ನನ್ನ ಕಡೆಯಿಂದ ನಿನ್ಗೊಂದು ಪುಟ್ಟು ಉಡುಗೊರೆ. ಸೂಪರ್ ಸೂಪರ್. ಮಾಡು. ಓ ಅತ್ತೆ, ಏನ್ ಬರೀ ತಿನ್ನೋದೇನಾ? ಗಿಫ್ಟ್ ಏನಿಲ್ವಾ? ಅಲ್ಲ ಕಣೋ, ನೀವೆಲ್ಲ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ದೀರಾ, ನಾನು ಯಾವ್ದೋ ಒಂದು ಪುಟ್ಟು ಗೊಂಬೆ ತಗೊಂಡ್ಬಂದಿದ್ದೀನಿ. ಆಮೇಲೆ ಅದಕ್ಕೂ ಏನಾದ್ರೂ ಹೇಳ್ತೀರಾ ಅಂತ ಕೊಡೋದೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಚಿಕ್ಕಿ, ಪ್ರೀತಿಯಿಂದ ಗಿಫ್ಟ್ ತಂದಿದ್ದೀನಿ ಅಂತ ಹೇಳಿದ್ರಿ ಅಲ್ವಾ, ಅದೇ ಮುಖ್ಯ. ಕೊಡ್ತಿರೋ ಗಿಫ್ಟು ಚಿನ್ನದ ಅಥವಾ ಬೆಳ್ಳಿದ ಅನ್ನೋದು ಮುಖ್ಯ ಅಲ್ಲ. ಆದ್ರಿಂದ ನಿಮ್ಗೆ ಕೃಷ್ಣನ್ ಮೇಲಿರೋ ಪ್ರೀತಿ ಕಾಣಿಸ್ತಿದ್ಯಲ್ಲ, ನಮ್ಗಷ್ಟೇ ಸಾಕು. ಬನ್ನಿ, ನೀವು ಕೊಡಿ. ಹಾ, ತಗೋ. ಐ ಗೊಂಬೆ ಸೂಪರ್. ಇದಕ್ಕೆ ಹೇಳೋದು ಮಕ್ಳು ಮನ್ಸು ಅಂತ. ನಮ್ಗೆ ಯಾರಾದ್ರೂ ಏನಾದ್ರೂ ಕೊಟ್ರೆ ನಾವು ಹಿತ್ಲಲ್ಲಿ ಹೋಗಿ ಮೊಳ ಹಾಕ್ತಿವಿ. ಮಕ್ಕಳು ನೋಡಿ ಎಷ್ಟು ಖುಷಿ ಪಡ್ತಾರೆ, ಕುಣಿದ್ ಕುಪ್ಪಳಿಸ್ತಾರೆ. ಥ್ಯಾಂಕ್ ಯು ಅಜ್ಜಿ. ಬಂಗಾರ. ಕರ್ಣ, ಕಣ್ಣಲ್ಲಿ ಯಾಕೆ ನೀರು ತುಂಬಿಕೊಂಡಿದ್ಯಾ? ಇದೊಂಥರ ಆನಂದಕ್ಕೆ ಬರೋ ಕಣ್ಣೀರು. ಅದಕ್ಕೆ ಮತ್ತೆ ಮಗು ಒಂದಾಗ್ಬೇಕು ಅಂತ ನಾವೆಲ್ಲ ಎಷ್ಟು ಕನ್ಸ್ಕೊಂಡಿದ್ವಿ. ಅದಿವತ್ ನಿಜ ಆಯ್ತು. ಆ ಸಂತೋಷ ನೋಡಿ ಹಾಗೆ ಕಣ್ಣಲ್ಲಿ ನೀರು ತುಂಬಿಕೊಳ್ತು ಅಷ್ಟೇ. ಹೌದು, ನನ್ನ ಹೆಂಡತಿ ತನ್ನ ಮಗುಗೋಸ್ಕರ ಪಟ್ಟ ಕಷ್ಟ, ಕಣ್ಣೀರು ಅಷ್ಟಿಷ್ಟಲ್ಲ. ಅರ್ಜುನ, ನಮ್ಮನೆ ಬೆಳಗ್ಸೋ ವಂಶೋದ್ಧಾರಕನ್ ಋಣ ಈ ಮನೆಗಿಲ್ವೇನೋ ಅಂತ ಅನ್ಕೊಂಡ್ಬಿಟ್ಟಿದೆ. ಆದ್ರೆ ದೇವ್ರ ತರ ಈ ಮನೆಗ್ ಬಂದು ಆ ಕೊರತೆನ ನೀಗಿಸ್ತಾ ಈ ನಮ್ಮ ಪುಟ್ಟ ಕೃಷ್ಣ, ಇವನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಕೃಷ್ಣ ಅಪ್ಪಯ್ಯ, ನೀವ್ ಹೇಳ್ದಂಗೆ ಎಲ್ಲ ಮಾಡ್ದೆ. ಆದ್ರೆ ನೋಡಿ, ಅವರೆಲ್ಲ ಖುಷಿನಲ್ಲಿ ಹೇಗ್ ತೇಲಾಡ್ತಾ ಇದ್ದಾರೆ. ಅವ್ರನ್ನ ಈ ರೀತಿ ನೋಡ್ತಾ ಇದ್ರೆ ನನ್ನ ಎದೆಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ. ತೇಲಾಡ್ಲಿ, ಸಂತೋಷ ಪಡ್ಲಿ, ಆಮೇಲೆ ಬಡಿ ಕೊಡೋದಿದ್ದೇ ಇದೆಯಲ್ಲ. ಅಪ್ಪಯ್ಯ, ಅಷ್ಟರೊಳಗೆ ಅವಳನ್ನ ಬಲಿ ತಗೊಳಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕಲ್ಲ. ಇನ್ನು ಎಷ್ಟು ದಿನ ಅಂತ ಕಾಯೋದು? ಖಂಡಿತ ಇಲ್ಲಿ ಹೋದ್ರೆ ನೀನ್ ಕಳ್ಕೊಂಡಿರೋದು ಯಾವ್ದು ನಿನ್ ವಾಪಸ್ ಸಿಗಲ್ಲ. ಎಚ್ಚರವಾಗಿರು. ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ನಾನ್ ಅದೇ ಮನೆಯೊಳಗೆ ಇರ್ಬೇಕಿತ್ತು. ನಾನ್ ಅಲ್ಲೇ ಇದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡೆ. ಆದ್ರೆ ಆ ಹಾಳಾದ ಸೇವಂತಿ ಎಲ್ಲವನ್ನು ಕಂಡಿಡಿದು ಮನೆಯಿಂದ ಆಚೆದ ಬದಲು ನಾನ್ ಸೋತೋದೆ ಅಪ್ಪಯ್ಯ. ನಾನ್ ಪೂರ್ತಿ ಸೋತೋದೆ ಅಪ್ಪಯ್ಯ. ಇಲ್ಲ ಮಗಳೇ, ನೀನ್ ಸೋತಿಲ್ಲ. ಈಗ ನೀನು ಪೆಟ್ಟು ತಿಂದಿರೋ ಹಾವು. ಪೆಟ್ಟು ತಿಂದಿರೋ ಹಾವು ಯಾವತ್ತೂ ನಾನ್ ಸೋತೆ ಅಂತ ಸುಮ್ನೆ ಕೂರಲ್ಲ. ಹುಡುಕೊಂಡೋಗಿ ಕಚ್ಚುತ್ತೆ. ನೀನು ಅಷ್ಟೇ, ಹೋಗಿ ಅವಳನ್ನ ಕಚ್ಚು. ಹೀಗೆ ಹೋಗಕ್ಕಾಗತ್ತೆ ಅಪ್ಪಯ್ಯ? ಆಗ ನನ್ ರೂಪ ಬದಲಾಗಿತ್ತು, ಹಾಗಾಗಿ ನಾನು ಆ ಮನೆಗೆ ಹೋದೆ.
ಈಗ ನನ್ ಬಗ್ಗೆ ಎಲ್ಲ ಗೊತ್ತಾಗೋಗಿದೆ. ಅವ್ರೀಗ ನನ್ನನ್ನ ಮನೆಗ್ ಸೇರ್ಸ್ಕೊತಾರ? ಎಲ್ಲ ಪ್ರಯತ್ನ ಪಟ್ಟೆ, ಎಲ್ಲ ವ್ಯರ್ಥ ಆಗೋಯ್ತು. ನನಗೆ ಸಂಕಟ ಆಗ್ತಿದೆ ಅಪ್ಪಯ್ಯ. ಇನ್ಯಾವ ನಾಟಕ ಮಾಡಿ ಆ ಮನೆ ಒಳಗೆ ನಾನು ಹೇಗ್ ಹೋಗ್ಲಿ? ನನಗೆ ದಿಕ್ಕು ತೋಚ್ತಾ ಇಲ್ಲ ಅಪ್ಪಯ್ಯ. ಸೇಡ್ ತೀರ್ಸ್ಕೊಳಕ್ಕೆ ನೀನೇ ಹೋಗ್ಬೇಕು ಅಂತಿಲ್ಲ. ಆ? ನಿನ್ನ ಸಂಕಲ್ಪ ಒಳಗೆ ಹೋದ್ರೂ ಸಾಕು. ಅಂದ್ರೆ ನೀನು ಹೋಗ್ಬೇಡ, ನಿನ್ನ ಆಲೋಚನೆಗಳನ್ನು ಮಾತ್ರ ಮನೆ ಒಳಗೆ ಕಳ್ಸು.